ಇನ್ನು ನಕಲಿ ಚಿನ್ನವನ್ನ ಅಡವಿಟ್ಟು ವಂಚಕನೊಬ್ಬ 2 ಕೋಟಿಗೂ ಅಧಿಕ ಸಾಲವನ್ನ ಪಡೆದಿದ್ದಾನೆ. ನಕಲಿ ಚಿನ್ನ ಅಡ ಇಟ್ಟು 2,11,89,800 ರೂಪಾಯಿ ಸಾಲವನ್ನ ಪಡೆದಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಮಂಗಳೂರಿನ ಸಮಾಜ ಸೇವಾ ಸಹಕಾರಿ ಸಂಘದಲ್ಲಿ ಸಾಲವನ್ನ ಪಡೆದಿದ್ದಾರೆ. ಇದೀಗ ಸಾಲ ಪಡೆದವ ಬ್ಯಾಂಕ್ ಆಡಳಿತ ಮಂಡಳಿ ನೌಕರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಾಲ ಪಡೆದಿರುವಂತ ಈಶ್ವರ ಮಂಗಲದ ಅಬುಬಾಕರ್ ಸಿದ್ದಿಕ್, ದಕ್ಷಿಣ ಕನ್ನಡ ಪುತ್ತೂರಿನ ಈಶ್ವರ ಮಂಗಲದಲ್ಲಿ ಈ ಘಟನೆ ನಡೆದಿದೆ. ಈತ ಏನ್ ಮಾಡಿದ್ದಾನೆ, 500 ನಕಲಿ ಬಳೆಗಳನ್ನ ಅಡ ಇಟ್ಟು ಲೋನ್ ಅನ್ನ ಪಡೆದಿರ್ತಾನೆ ಸಿದ್ದಿಕ್. ಆದ್ರೆ ಅಡ ಇಟ್ಟಿರುವಂತಹ 500 ನಕಲಿ ಬಳೆಗಳು ಯಾವುದು ಚಿನ್ನ ಅಲ್ಲ, ನಕಲಿ ಬಳೆಗಳನ್ನೋದು ಗೊತ್ತಾಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರಿನ ಪಡೀಲ್ನಲ್ಲಿ ಇರತಕ್ಕಂಥ ಸಮಾಜ ಸೇವಾ ಸಹಕಾರಿ ಸಂಘದ ಶಾಖೆಯಲ್ಲಿ 2 ಕೋಟಿಗೂ ಹೆಚ್ಚಿನ ನಕಲಿ ಬಂಗಾರವನ್ನಿಟ್ಟು ಅವ್ಯವಹಾರವನ್ನು ಮಾಡಿಸಲಾಗಿದೆ ಎನ್ನುವಂಥ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಬ್ಯಾಂಕಿನ ಮಾಜಿ ನಿರ್ದೇಶಕರುಗಳಿದ್ದಾರೆ, ಅವರನ್ನು ಮಾತಾಡ್ತೇನೆ. ಸರ್, ಈಗ ಈ ಸಂಘದಲ್ಲಿ ಏನೇನು ಅವ್ಯವಹಾರ ಆಗಿರೋದು ಮತ್ತು ನಿಮಗೆ ಹೇಗೆ ಗೊತ್ತಾಗಿದೆ ಅಂತ? ಈಗ ಅಬೂಬಕರ್ ಸಿದ್ದಿಕ್ ಎಂಬವನೊಬ್ಬ ಇದ್ದಾನೆ ಮತ್ತು ರೋಷನ್ ಆಬಿ, ಇವರಿಬ್ಬರು ಮುಂಚಿನ ಬ್ಯಾಂಕಿನ ಕಸ್ಟಮರ್ಸ್, ಮುಂಚಿನ ಓಲ್ಡು. ಈ ಸಾಧಾರಣ ನವಂಬರ್ ತಿಂಗಳಲ್ಲಿ, ಲಾಸ್ಟ್ 23 ನವಂಬರ್ ತಿಂಗಳಲ್ಲಿ ಈ ಬ್ಯಾಚ್ ವೈಸ್ ಬಂಗಾರವನ್ನು ಒಂದೇ ಥರ ಇರ್ತಾರೆ. 3 ತಿಂಗಳಲ್ಲಿ ಎಕ್ಸ್ಪ್ರೆಸ್ ಗೋಲ್ಡ್ ಅಂತ ಇರ್ತಾರೆ, 3 ತಿಂಗಳಲ್ಲಿ ಕೊಡಬೇಕು. 3 ತಿಂಗಳಲ್ಲಿ ಕೊಂಡೋಗು, ಇನ್ನು ರಿಟರ್ನ್ ಮಾಡಬೇಕು. ಇದನ್ನು ಇಟ್ಟು ಇವರು ಬರೋದಿಲ್ಲ. 3 ತಿಂಗಳಾದ ಫೆಬ್ರವರಿ ಫಸ್ಟ್ ವೀಕಿಗೆ ಇವರು ಬರೋದಿಲ್ಲ. ಆಗ ಬ್ಯಾಂಕಿನ ಪ್ರಭಾರ ಮ್ಯಾನೇಜರ್ ಇದ್ದಾರೆ, ಅವರಿಗೆ ಡೌಟ್ ಬರ್ತದೆ. ಏನು ಫೋನ್ ಮಾಡ್ತಾರೆ ಬರ್ತೇನೆ ಬರೋದಿಲ್ಲ. ಕೊನೆಗೆ ಲಾಸ್ಟಿಗೆ ಇವರಿಗೆ ಬೇರೆ ಒಂದು ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡೋದು ನಕಲಿ. ಇಮ್ಮಿಡಿಯೇಟ್ ಜನರ ಮ್ಯಾನೇಜರ್ ಲೆಟರ್ ಬರೀತಾರೆ. ಜನರ ಮ್ಯಾನೇಜರ್ ಏನು ಮಾಡ್ತಾನೆ ಅಂತೇಳಿ ಒಂದು ಲೆಟರ್ ಕೊಡ್ತಾನೆ 6/2/24ಕ್ಕೆ. ಯಾವ ಸರಪನಿಗೆ ನೀನು ಈ ಥರ ಬಂಗಾರನ್ನು, ಫೇಕ್ ಬಂಗಾರನ್ನು, ಇದು ಸರಿ ಬಂಗಾರ ಇದು ಮಾಡಿ ಅಂತೇಳಿ ಶಿಫಾರಸು ಮಾಡಿದೆಯಾ, ಅದನ್ನು ಬ್ಯಾಂಕಿಗೆ ನಷ್ಟ ಆಗಿದೆ ಅಂತೇಳಿ 2 ಕೋಟಿ ಚಿಲ್ಲರೆ ನಷ್ಟ ಆಗಿದೆ, ನೀನು ಅದನ್ನು ಕೂಡಲೇ ಕಟ್ಟಬೇಕಂತೇಳಿ ನೋಟಿಸ್ ಕೊಡ್ತಾರೆ. ಅದು ಕಾಪಿ ನಮಗೆ ಒಂದು ಪೋಸ್ಟಲ್ಲಿ ಬಂದಿರ್ತದೆ. ಅದರ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದೆವು ಈ ವಿಷಯ. ತಾವು ಕೂಡ ಅಂದರೆ ಈ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಏನೇನಾಗಿದೆ ಅಂತ? ಸರ್, ನಮಗೆ ಮುಖ್ಯವಾಗಿ ಉಪನಿಬಂಧಕರು ಜಿಲ್ಲೆಗೆ, ನಂತರದಲ್ಲಿ ಜಂಟಿ ನಿಬಂಧಕರು, ನಿಬಂಧಕರು, ನಂತರದಲ್ಲಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದು ಕಂಪ್ಲೇಂಟ್ ಮಾಡ್ತಾ ಹೋಗಿದ್ದೇವೆ. ಸಾಧಾರಣವಾಗಿ ನಾವು 2018ರಿಂದ ಹೋರಾಟವನ್ನು ಮಾಡ್ತಾ ಬರ್ತಿದ್ದೇವೆ. ನಮ್ಮ ಹೋರಾಟಕ್ಕೆ ಕೆಲವು ಅವರ ಮೇಲೆ ಇದಕ್ಕಿಂತ ಮುಂಚೆ ಕೆಲವು ಆರೋಪಗಳಿದೆ, ಕೆಲವು ಕೇಸುಗಳನ್ನು ಕೂಡ ದಾಖಲೆ ಮಾಡಿದ್ದೇವೆ. ಆದರೆ ಮೊನ್ನೆ ಸಣ್ಣ ಸ್ಟೇಷನಲ್ಲಿ ಕಮಿಷನರ್ ಅವರ ನೇತೃತ್ವದಲ್ಲಿ, ಅದು ಕೂಡ ACP ರವೀಶ್ ನಾಯ್ಕರವರ ನೇತೃತ್ವದಲ್ಲಿ ವಿವೇಕಾಚಾರ್ಯರನ್ನು ಬಂಧಿಸಿದ್ದಾರೆ. ಇಷ್ಟು ದೊಡ್ಡ ಹಗರಣ ಆಗುವಂಥ ಸಂದರ್ಭದಲ್ಲಿ ನಮಗೆ ನೋಟಿಸ್ ಕೊಡಬೇಕು, ನಮ್ಮನ್ನು ಕರೆದು ಅದನ್ನು ವಿಚಾರಣೆ ಮಾಡಬೇಕು. ಇವರು ಯಾವುದನ್ನೇ ವಿಚಾರಣೆ ಮಾಡದೆ ಡೈರೆಕ್ಟಾಗಿ 64C ಶಾಸನಬದ್ಧ ತನಿಖೆ, ಯಾಕಂತೇಳಿದ್ರೆ ಅದರ ಜೊತೆಗೆ ಬೇರೆ ಬೇರೆ ಇದೆ, ಇದನ್ನು ಕೂಡ ಜೋಡಿಸಿ ಕೇಸನ್ನು ಮುಕ್ತಾಯಗೊಳಿಸಿದ್ದಾರೆ. ಈ ಬ್ರಾಂಚಲ್ಲಿ, ಪಡೀಲ್ ಬ್ರಾಂಚಲ್ಲಿ ಈ ರೀತಿಯಾಗಿದೆ ಅಥವಾ ಎಲ್ಲ 16 ಶಾಖೆ? ನಮಗೆ ದಾಖಲೆ ಪ್ರಕಾರ ಪಡೀಲ್ ಬ್ಯಾಂಕಲ್ಲಿ ಸಿಕ್ಕಿದೆ, ಇನ್ನು ನಮಗೆ ಗೊತ್ತಿಲ್ಲ, ಇನ್ನು ತನಿಖೆಯ ವೇಳೆ ಎಲ್ಲ ಗೊತ್ತಾಗ್ತದೆ. ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ ಸಭೆ ಎಲ್ಲಾದರೂ ಆಗಿಲ್ವಾ ಸಂಘದ್ದು ಅಥವಾ ಹೇಗಿದೆ? ಮೊನ್ನೆ ಸೆಪ್ಟೆಂಬರ್ 10/4/2024ಕ್ಕೆ ಮಹಾಸಭೆ ಆಯಿತು. ಅದರಲ್ಲಿ ನಾವು ನಮಗೆ ಸರಿಯಾಗಿ ಸಭೆ ನಿಜವಾಗಿ ನೋಡಿ, ಮಹಾಸಭೆಯಲ್ಲಿ ಎಲ್ಲ ಸದಸ್ಯರಿಗೆ ಪ್ರಶ್ನಿಸುವಂಥ 1/9/2024ಕ್ಕೆ ಸಭೆ ಇತ್ತು. ನಿಜವಾಗಿ ನೋಡಿ, ಸದಸ್ಯರಿಗೆ ಸೂಪರ್ ಪವರ್ ಆಯಿತು, ನಮಗೆ ಮಾತನಾಡಲಿಕ್ಕೆ ಬಿಡಲಿಲ್ಲ ಅವರು. ಆ ಟೈಮಲ್ಲಿ ಈ ವಿಚಾರ ಚರ್ಚೆಗೆ ಬಂತು, ಏನಾಗಲಿಲ್ಲ ಅಂತ ಹೇಳಿದ್ದಾರೆ. ಒಂದು ಸ್ವಾರಸ್ಯಕರ ಸಂಗತಿ ಏನಂತ ಹೇಳಿದರೆ, ಒಂದು ಸಂಘದಲ್ಲಿ ಇಷ್ಟು ದೊಡ್ಡ ಹಗರಣ ಆದ ನಂತರ ಸಂಘದ ಪ್ರಧಾನ ವ್ಯವಸ್ಥಾಪಕ ಹತ್ತಿರದ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ನೋಡಿ, ಇನ್ನೊಂದು ದೊಡ್ಡ ವಿಚಾರ ಏನಂತ ಹೇಳಿದರೆ, ಇಷ್ಟು ದೊಡ್ಡ ಸಂಘದಲ್ಲಿ ಒಂದು ಆಡಿಟ್ ರಿಪೋರ್ಟಲ್ಲಿ ಈ ಹಗರಣ ಬರಲಿಲ್ಲ ಅಂತ ಹೇಳಿದರೆ ಬಹಳ ಆಶ್ಚರ್ಯ ಆಗ್ತದೆ. ಆಡಿಟರ್ ಕೂಡ ಇನ್ವಾಲ್ವ್, ಅವರ ಮೇಲೆ FIR ಆಗಿದೆ, ಇಂಟರ್ನಲ್ ಆಡಿಟರ್ ಮೇಲೆ FIR ಆಗಿದೆ, ಆಡಿಟರ್ ಮೇಲೆ FIR ಆಗಿದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.